ಎಲ್ರಿಗೂ ನಮಸ್ಕಾರ. ಇದು ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಾಂಟೆಂಟ್. ನಾನು ಶರ್ಮಿತಾ ಶೆಟ್ಟಿ. ನ್ಯೂಸ್ 18ನ ಸಮಸ್ತ ವೀಕ್ಷಕರಿಗೆ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಮೊದಲಿಗೆ ತಿಳಿಸ್ತಾ, ನಾವು ಈ ಸಂದರ್ಭದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದವರನ್ನ ನೆನಪು ಮಾಡ್ಕೊಳ್ತಾ, ಪ್ರತಿದಿನ ನಾವಿಲ್ಲಿ ಸ್ವಚ್ಛಂದವಾಗಿ ಹಾರಾಡ್ತಾ ಇದ್ದೀವಿ, ಸ್ವಾತಂತ್ರ್ಯದಿಂದ ಬದುಕ್ತಾ ಇದ್ದೀವಿ ಅಂತಂದ್ರೆ ಅದಕ್ಕೆ ಕಾರಣ ಪ್ರತಿ ಕ್ಷಣನೂ ನಮ್ಮ ಗಡಿ ಕಾಯ್ತಿರುವಂಥ ಸೈನಿಕರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತಾ ಅವರಿಗೊಂದು ಹ್ಯಾಟ್ಸ್ ಆಫ್ ಅನ್ನು ಹೇಳ್ತಾ, ಈ ಸ್ವಾತಂತ್ರ್ಯ ದಿನಾಚರಣೆ ಅಂತಂದರೆ ಸೈನಿಕರ ಪಾಲಿಗೆ ಯಾವ ಥರದ ಹಬ್ಬ, ಸ್ವಾತಂತ್ರ್ಯ ಹಬ್ಬ ಹೇಗಿರುತ್ತೆ ಅಂಥೇಳಿ ಮಾತಾಡ್ತಾ ಹೋಗೋಣ. ಮತ್ತು ನಮ್ಮ ರಕ್ಷಣಾ ವಲಯ ಕಾಲ ಕಳೆದಂಗೆ ಎಷ್ಟು ಅಡ್ವಾನ್ಸ್ಡ್ ಆಗಿದೆ, ಮತ್ತು ನಾವು ಜಾಗತಿಕ ಮಟ್ಟದಲ್ಲಿ ರಕ್ಷಣಾ ಕ್ಷೇತ್ರದಲ್ಲಿ ಯಾವ ಥರ ಗುರುತಿಸ್ಕೊಂಡಿದ್ದೀವಿ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡ್ತಾ ಹೋಗೋಣ. ನಮ್ಮ ಜೊತೆ ಇದ್ದಾರೆ ನಿವೃತ್ತ ಗ್ರೂಪ್ ಕ್ಯಾಪ್ಟನ್ ಆಗಿರುವಂಥ ಗಣೇಶ್ ಕುಮಾರ್ ಸರ್. ಸರ್ ನಮಸ್ಕಾರ, ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಸರ್ ನಿಮಗೆ. ನಮಸ್ಕಾರ ಮೇಡಮ್, ಎಲ್ರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಆ್ಯಂಡ್ ಬೆಸ್ಟ್ ಆಫ್ ಲಕ್ ಟು ಅವರ್ ಕಂಟ್ರಿ ಆ್ಯಂಡ್ ಅವರ್ ಸ್ಟೇಟ್ ಆ್ಯಂಡ್ ಟು ಆಲ್ ಅವರ್ ಪೀಪಲ್. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಕರೆಕ್ಟ್ ಸರ್. ಈಗ ಸ್ವಾತಂತ್ರ್ಯ ದಿನ ಅಂದ ತಕ್ಷಣ ದೇಶಭಕ್ತಿಯನ್ನು ನೋಡ್ತೀವಿ. ಇತ್ತೀಚೆಗಂತೂ ಯೂತ್ಸ್ ಎಸ್ಪೆಷಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ರಿಪಬ್ಲಿಕ್ ಡೇ ಮತ್ತು ಇಂಡಿಪೆಂಡೆನ್ಸ್ ಡೇ ಅಂತ ಬಂದಾಗ ಅದು ಸೋಷಿಯಲ್ ಮೀಡಿಯಾಗೆ ಮಾತ್ರ ಸೀಮಿತವಾಗುತ್ತಾ? ನಿಜವಾದ ದೇಶ ಪ್ರೇಮ ಅಂದರೆ ನಿಮ್ಮ ಪ್ರಕಾರ ಏನು? ಮತ್ತು ಯುವ ಜನರಿಗೆ ಈ ದೇಶ ಪ್ರೇಮದ ಬಗ್ಗೆ, ದೇಶಭಕ್ತಿಯ ಬಗ್ಗೆ ನಿಮ್ಮ ಮಾತುಗಳೇನು ಅಥವಾ ನಿಮ್ಮ ಸಲಹೆಗಳೇನು? ಇದು ಇಂಡಿಪೆಂಡೆನ್ಸ್ ಡೇ ಇರಲಿ, ರಿಪಬ್ಲಿಕ್ ಡೇ ಇರಲಿ, ಅದನ್ನು ನೆನೆಸ್ಕೊಂಡು ಅದನ್ನು ಸೆಲಿಬ್ರೇಟ್ ಮಾಡೋದೇ ಫಸ್ಟ್ ಸ್ಟೆಪ್ ಆಫ್ ಸಕ್ಸಸ್. ನಾನು ಕೇಳಿದ್ರೆ, ನಾವೆಲ್ಲ ಸಣ್ಣಕ್ಕೆ ಇರೋವಾಗ ಇಷ್ಟೊಂದೇನು ಅವೇರ್ನೆಸ್ ಇರಲಿಲ್ಲ. ನಮಗೆ ಆಗಸ್ಟಲ್ಲಿ ಏನು ಬರುತ್ತೆ, ಜನವರಿಯಲ್ಲಿ ಏನು ಬರುತ್ತೆ ಅಂದರೆ ಕನ್ಫ್ಯೂಷನ್ ಇತ್ತು, ಯಾವುದು ರಿಪಬ್ಲಿಕ್ಕು ಯಾವುದು ಇಂಡಿಪೆಂಡೆನ್ಸು ಅಂತೇಳಿ. ಈಗ ಸದ್ಯ ಚೇಂಜ್ ಆಗ್ತಿದೆ. ಓವರಾಲ್ ಅವೇರ್ನೆಸ್ ಎಲ್ಲ ತುಂಬ ಜಾಸ್ತಿ ಆಗಿದೆ. ಬಟ್ ನೀವು ಕೇಳಿದ ಥರ ಶುಡ್ ವಿ ಲಿಮಿಟ್ ಓನ್ಲಿ ಟು ದಟ್ ಸೆಲೆಬ್ರೇಷನ್ ಆನ್ ದಟ್ ಡೇನ, ಇಲ್ಲ ವಾಟ್ ಶುಡ್ ಇಟ್ ಬಿ ಅಂತೇಳಿ ನನ್ನ ಕೇಳಿದರೆ ಇಟ್ ಹ್ಯಾಸ್ ಟು ಬಿ ಎ ಡೈಲಿ ಅಫೇರ್. ನೀವು ಡೈಲಿ ಏನು ಮಾಡ್ತಾಯಿದ್ದೀರೋ, ಓದ್ತಾ ಇದ್ದೀರೋ, ಇಲ್ಲ ಕೆಲಸಕ್ಕೆ ಹೋಗ್ತಾ ಇದ್ದೀರೋ, ಇಲ್ಲ ಇನ್ಯಾವುದ್ರಲ್ಲೂ ಇದ್ದೀರೋ, ನಮ್ಮ ದೇಶದ ಪ್ರಕಾರ ಇಲ್ಲ ನಮ್ಮ ಸ್ಟೇಟ್ಗೋಸ್ಕರ ಏನು ನಮ್ಮ ಕಾಂಟ್ರಿಬ್ಯೂಷನ್ ತುಂಬ ಏನು ಬೇಕಿಲ್ಲ. ನಾವು ನಿಮ್ಮ ಡೊಮೇನಲ್ಲಿ ಎಷ್ಟಿದೆ, ನಿಮ್ಮ ಕೈಯಲ್ಲಿ ಆದಷ್ಟು ಎಷ್ಟಿದೆ ಅದಷ್ಟು ಮಾಡ್ಬೋದು. ನೀವು ಓದ್ತಾ ಇದ್ದೀರಾ, ಓದೋದ್ರಲ್ಲಿ ತುಂಬ ಚೆನ್ನಾಗಿ ಓದ್ಬೋದು, ಮತ್ತು ಜೊತೆಗೆ ಯಾರಿಗೆ ಹೆಲ್ಪ್ ಬೇಕೋ ಆ ಹೆಲ್ಪನ್ನು ಮಾಡ್ಬೋದು. ಬೇರೆ ಕಡೆಯಲ್ಲೂ ಇರೋ ಸ್ಫಿಯರಲ್ಲಿ ಏನೇನಾಗುತ್ತೋ ಅಟ್ಲೀಸ್ಟ್ ಸಮ್ ಹೆಲ್ಪ್ ಕ್ಯಾನ್ ಬಿ ಡನ್. ಮತ್ತು ಅವೇರ್ನೆಸ್ ಬೇಕು. ನಮ್ಮ ಕಂಟ್ರಿ ಇನ್ನೂ ಸ್ಟ್ರಾಂಗ್ ಆಗಬೇಕು ಅಂದರೆ ನಾನು ಕೇಳಿದ್ರೆ ಒಂದಷ್ಟು ಎಕ್ಸ್ಪೋಜರ್ ಡಿಫೆನ್ಸು ಇಲ್ಲ ಪ್ಯಾರಾಮಿಲಿಟ್ರಿ ಫೋರ್ಸಲ್ಲಿ ನಮ್ಮ ಮಕ್ಕಳು ಕೊಡೋದು ತುಂಬಾ ಅಗತ್ಯ ಅಂದ್ಕೊತೇನೆ ನಾನು. ಇನ್ನು ದೇಶಭಕ್ತಿ ಗೀತೆಗಳು ಅಂತ ಬಂದಾಗ ಸಾಕಷ್ಟು ದೇಶಭಕ್ತಿ ಗೀತೆ ಇದೆ. ಯಾವುದೇ ದೇಶಭಕ್ತಿ ಗೀತೆಯನ್ನು ನಾವು ಕೇಳಿದಾಗ ಒಂದು ರೋಮಾಂಚನ ಆಗುತ್ತೆ, ಆ ದೇಶಭಕ್ತಿ ಅನ್ನೋದು ಉಕ್ಕಿ ಬರುತ್ತೆ. ಸೇನೆಯಲ್ಲಿ ಕೆಲಸ ಮಾಡಿದವ್ರು ನೀವು, ಮತ್ತು ಒಂದೇ ಭಾರತಂ ಆ ಗೀತೆ ಬಗ್ಗೆ ವಿಶೇಷವಾಗಿ ನಾವು ಮಾತಾಡೋದಾದರೆ 150 ವರ್ಷ ಕಂಪ್ಲೀಟ್ ಮಾಡಿದೆ. ಮತ್ತು ಈ ಸತಿ ಕೆಂಪುಕೋಟೆಯಲ್ಲಿ ರಾಷ್ಟ್ರಗೀತೆ ಅಂದರೆ ಜನಗಣಮನ ಅದು ಮೊಳಗೋದಕ್ಕೂ ಮುಂಚಿತವಾಗಿ ಒಂದೇ ಮಾತ್ರ ಮೊಳಗ್ತು. ಮತ್ತು ಅದನ್ನು ಫುಲ್ ಹೇಳಬೇಕು ಅಂತಲೂ ಕೂಡ ಕೇಂದ್ರ ಸರ್ಕಾರ ಒಂದು ಕಂಪಲ್ಸರಿ ಮಾಡಿರೋದ್ರಿಂದ ಈ ಒಂದೇ ಮಾತರಂ ಗೀತೆ ಸೇನೆಯಲ್ಲಿ ಇರೋರಿಗೆ ಅಫ್ಕೋರ್ಸ್ ನಮಗಂತೂ ತುಂಬ ವಿಶೇಷ, ರೋಮಾಂಚನ ಆಗುತ್ತೆ. ನಿಮಗೆ ಒಂಥರ ಈ ಸ್ವಾತಂತ್ರ್ಯ ಹೋರಾಟಕ್ಕೆ ಅವಾಗ ಇನ್ಸ್ಪೈರ್ ಮಾಡಿತ್ತು ಅಂತ ನಾವು ಕೇಳಿದ್ದೀವಿ. ಆಗಿನ ಹೋರಾಟಗಾರರಿಗೆ, ಸೇನೆಯಲ್ಲಿರೋರಿಗೆ ಯಾವ ಥರ ಇನ್ಸ್ಪೈರ್ ಮಾಡುತ್ತೆ ಸರ್ ಈ ಗೀತೆ? ನನ್ನ ಕೇಳಿದ್ರೆ ಆವಾಗ ಏನು ಎಫೆಕ್ಟ್ ಇತ್ತು ಅದೇ ಥರ ಎಫೆಕ್ಟು ಈಗಲೂ ಇರುತ್ತೆ. ಮತ್ತು ಈ ಥರ ಪೇಟ್ರಿಯೋಟಿಕ್ ಸಾಂಗ್ಸ್ ಎಲ್ಲ ತುಂಬಾ ರಿಕ್ವೈರ್ಮೆಂಟ್ ಇದೆ. ನಾವು ಡೇ ಟು ಡೇ ಲೈಫಲ್ಲಿ ಅಂತಿಲ್ಲ, ನೀವು ವಾರ್ ಫ್ರಂಟಲ್ಲಿದ್ದರೂ ಈ ಥರ ದೇಶಭಕ್ತಿ ಗೀತೆಗಳು ಇಲ್ಲ ಅಬೌಟ್ ಯುವರ್ ಸರ್ವಿಸ್ ಅಂತ ಬಂತು ಅಂದರೆ 10 ಜನ ಇರಲಿ 20 ಜನ ಇರಲಿ, ಆ ಟೀಮ್ ವರ್ಕ್ ಮಾಡುವಾಗ ಆ ಟೀಮಿನ ಒಗ್ಗಟ್ಟು ಮತ್ತು ಎಫೆಕ್ಟ್ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಈ ಥರ ವಾರ್ ಕ್ರೈ ಮತ್ತು ಪೇಟ್ರಿಯೋಟಿಕ್ ಸಾಂಗ್ ಎಲ್ಲ ವೆರಿ ವೆರಿ ಇಂಪಾರ್ಟೆಂಟ್. ನಾನು ಕೇಳಿದರೆ ಈ ಒಂದೇ ಮಾತ್ರಮ್ದು ಒಂದು ಡಿಲೇ ಮಾಡಿದ್ದೀವಿ ಅನಿಸುತ್ತೆ. ಇಂಥದ್ದೆಲ್ಲ ಹ್ಯಾಸ್ ಟು ಬಿ ಇನ್ಗ್ರೈಂಡ್. ಮತ್ತು ಮಕ್ಕಳಿಗೆ ಸ್ಟಾರ್ಟಿಂಗಿಂದಾನೆ ಇವನ್ನೆಲ್ಲ ಎಕ್ಸ್ಪೋಜರ್ ಕೊಟ್ಟರೆ ಒಂಥರ ಒಗ್ಗಟ್ಟು ಮತ್ತು ಇನ್ವಾಲ್ವ್ಮೆಂಟ್ ತುಂಬ ಜಾಸ್ತಿ ಆಗುತ್ತೆ ಟುವರ್ಡ್ಸ್ ನ್ಯಾಷನಲ್ ಬಿಲ್ಡಿಂಗ್. ವಿಕಸಿತ ಭಾರತದ ಬಗ್ಗೆ ವಿಶೇಷವಾಗಿ ನಾವು ಮಾತಾಡ್ತಾ ಇದ್ದೀವಿ. ನರೇಂದ್ರ ಮೋದಿ ಅವರು ಕೂಡ ಅದನ್ನೇ ಸ್ಟ್ರೆಸ್ ಮಾಡಿ ಹೇಳ್ತಿರೋದು. ಅಂದರೆ 2047 ವೇಳೆಗೆ ನಮ್ಮ ಭಾರತ ಯಾವ ಥರ ಅಭಿವೃದ್ಧಿ ಆಗಿರಬೇಕು, ಒಂದು ಮುನ್ನೋಟವನ್ನು, ಒಂದು ದೃಷ್ಟಿಕೋನವನ್ನು ಅವ್ರು ಹೇಳ್ತಾ ಇದ್ದಾರೆ. ಮತ್ತು ನಮ್ಮೆಲ್ಲರ ಜವಾಬ್ದಾರಿ ಈ ಅಭಿವೃದ್ಧಿಯಲ್ಲಿ ಅದ್ರ ಬಗ್ಗೆನೂ ಕೂಡ ಅವ್ರು ಹೇಳ್ತಾ ಇದ್ದಾರೆ. ಮತ್ತು ಅನೇಕ ಯೋಜನೆಗಳ ಬಗ್ಗೆ ಸರ್ಕಾರ ಹೇಳ್ತಾ ಇದೆ. ಹಾಗಾಗಿ ಈ ವಿಕಸಿತ ಭಾರತದ ಒಂದು ಕಾನ್ಸೆಪ್ಟ್ ಬಂದಾಗ 80 ವರ್ಷದಲ್ಲಿ ಭಾರತ ಯಾವ ಥರ ಅಭಿವೃದ್ಧಿ, ಆ ಗ್ರಾಫನ್ನು ನೋಡಿದಾಗ ನಿಮ್ಮ ಅನಿಸಿಕೆ ಸರ್? ನನ್ನ ಪರ್ಸ್ನಲ್ ಒಪಿನಿಯನ್ ಕೇಳಿದ್ರೆ ಪ್ರೋಗ್ರೆಸ್ ಹ್ಯಾಸ್ ಬಿನ್ ವೆರಿ ಗುಡ್. ಮತ್ತು ಈಸ್ ದಿಸ್ ಸಫಿಷಿಯೆಂಟ್ ಅಂತ ಕೇಳಿದ್ರೆ ನೀವು, ಇಲ್ಲ ದೇರ್ ಇಸ್ ಮಚ್ ಟು ಡೂ ಅಂತೇಳಿ ಹೇಳ್ತೀನಿ ನಾನು. ಪ್ರೋಗ್ರೆಸ್ ಹ್ಯಾಸ್ ಬೀನ್ ದೇರ್,
ನಮ್ಮ ಹತ್ರ ಪ್ರಾಬ್ಲಮ್ಸು ಇತ್ತು, ಡಿಫಿಕಲ್ಟೀಸು ಇತ್ತು. ನಾವು ವಿ ವರ್ ನಾಟ್ ಲೈಕ್ ಎನಿ ಕಂಟ್ರಿ ಬಾರ್ನ್ ವಿತ್ ದ ಸಿಲ್ವರ್ ಸ್ಪೂನ್ ಥರ. ತುಂಬ ಕಷ್ಟದಲ್ಲಿದ್ದು ಮತ್ತು ಬಿಗ್ಗೆಸ್ಟ್ ಪ್ರಾಬ್ಲಮ್ ನಮಗೇನಿತ್ತು ಅಂದರೆ ನಮ್ಮ ಜನಸಂಖ್ಯೆ ಜಾಸ್ತಿ ಇದ್ದಿದ್ದು ಆ ಟೈಮಲ್ಲೂ, ಈಗಲೂ ಇದೆ. ಬಟ್ ಅದನ್ನೆಲ್ಲ ಸುಧಾರಿಸ್ಕೊಂಡು ನಾವು ಮುಂದುವರಿತಾ ಇದ್ದೀವಿ ಅಂತಂದರೆ ಇಟ್ ಈಸ್ ರಿಯಲಿ ಗುಡ್. ಬಟ್ ಮಾಡೋದಕ್ಕೆ ಇನ್ನೂ ಜಾಸ್ತಿ ಇದೆ, ಅದಕ್ಕೆ ಎಲ್ರದ್ದು ಬೆಂಬಲ ಬೇಕಾಗತ್ತೆ. ಆ್ಯಂಡ್ ಮೋರ್ ಸೊ ನಮ್ಮ ಕಂಟ್ರಿಯಲ್ಲಿ ಈಗ ನೋಡಿದ್ರೆ ನೀವು ಆ್ಯಾವ್ರೇಜ್ ಪಾಪ್ಯುಲೇಷನ್ನು ಯೂತ್ ತುಂಬ ಜಾಸ್ತಿ, ವಿಚ್ ಇಸ್ ವೆರಿ ಗುಡ್ ಆ್ಯಂಡ್ ಅಡ್ವಾಂಟೇಜಸ್ ಫಾರ್ ಅಸ್. ಅದನ್ನು ಅವ್ರನ್ನ ಕಾಂಟ್ರಿಬ್ಯೂಷನ್ ಇನ್ನೂ ಸ್ವಲ್ಪ ಜಾಸ್ತಿ ಇರಬೇಕು ಅಂತೇಳಿ ನನ್ನ ಅಭಿಪ್ರಾಯ. ಫೈನ್. ಯೂತ್ಸ್ ಬಗ್ಗೆ ನೀವು ಹೇಳಿದ್ರಿಂದ ಇವಾಗಂತೂ ಜೆನ್ಜಿ ಇದ್ದಾರೆ, ಸರ್ಕಾರನೂ ಪದೇ ಪದೇ ಹೇಳ್ತಿರೋದು ಉದ್ಯೋಗ ಸೃಷ್ಟಿ ಮಾಡುವಂಥ ನಿಟ್ಟಿನಲ್ಲಿ ನಿಮಗೇನು ಸಹಾಯ ಬೇಕು ನಾವು ಅದನ್ನು ಮಾಡ್ತೀವಿ, ಸರ್ಕಾರನೇ ಉದ್ಯೋಗ ಕೊಡುವಂಥ ನಿಟ್ಟಿನಲ್ಲಿ ಎಷ್ಟು ಜನಕ್ಕೆ ಅಂತ ಕೊಡೋಕ್ಕೆ ಸಾಧ್ಯ, ನಮ್ಮ ಪಾಪ್ಯುಲೇಷನ್ನು ಅಷ್ಟರ ಮಟ್ಟಿಗಿದೆ, ಎಲ್ರಿಗೂ ಸರ್ಕಾರಿ ಉದ್ಯೋಗನೇ ಕೊಡೋಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಈ ಉದ್ಯೋಗ ಕ್ಷೇತ್ರ, ಶಿಕ್ಷಣ ವಲಯ, ಶಿಕ್ಷಣ ಕ್ಷೇತ್ರ ಮತ್ತು ಈ ಕೌಶಲ್ಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಇದನ್ನೆಲ್ಲ ಕನ್ಸಿಡರ್ ಮಾಡಿದಾಗ ಈ ಯುವ ಶಕ್ತಿಯನ್ನು ಭಾರತದ ಶಕ್ತಿಯಾಗಿ ಹೆಂಗೆ ಪರಿವರ್ತನೆ ಮಾಡ್ಬೋದು, ಹೆಂಗೆ ಕನ್ವರ್ಟ್ ಮಾಡ್ಬೋದು? ಈಗ ನೀವು ಹೇಳಿದ ಥರ ಎಲ್ಲರೂ ಜಾಬ್ ಸೀಕರ್ ಅಂತ ನಾವು ಆ ಲೆವೆಲ್ಗೆ ಹೋದರೆ ಇಲ್ಲ ಆ ಮೈಂಡ್ ಸೆಟ್ಟಲ್ಲಿದ್ದರೆ ಕಷ್ಟ. ಯಾಕಂದರೆ ಗೌರ್ಮೆಂಟ್ ಇರಲಿ ಇಲ್ಲ ಬೇರೆ ಯಾವುದನ್ನ ಆರ್ಗನೈಸೇಷನ್ ಇರಲಿ ಹೂ ಕ್ಯಾನ್ ಗಿವ್ ಜಾಬ್ಸು, ಅದರಲ್ಲಿ ಒಂದಷ್ಟು ಲಿಮಿಟೇಷನ್ ಇದ್ದೇ ಇರುತ್ತೆ. ನಾವು ಹೂಎವರ್ ಇಸ್ ಕೇಪಬಲ್ ಆಫ್ ಡೂಯಿಂಗ್ ದಟ್ ಶುಡ್ ಟೇಕ್ ಆನ್ ದಿ ಓನರ್ಸ್ ಟು ಟೆಲ್ ದಟ್ ನಾನು ಕೆಲಸ ತೊಗೊಳ್ಳೋದಕ್ಕಿಂತ ಇನ್ನೊಬ್ರಿಗೆ ಕೆಲಸ ಕೊಡ್ತೀನಿ ಮತ್ತು ಅದನ್ನು ಸಸ್ಟೈನ್ ಮಾಡ್ತೀನಿ ಅಂತೇಳಿ. ತುಂಬ ಆಪರ್ಚುನಿಟೀಸ್ ಇದೆ ಅದು ಮಾಡೋದಕ್ಕೂ, ತುಂಬ ಏನು ಕಷ್ಟ ಇಲ್ಲ. ಮತ್ತು ಬೇಕಾಗಿರೋ ಸಪೋರ್ಟು ಈಗ ಸದ್ಯದಲ್ಲಿ, ಹಳೆ ಕಾಲದಲ್ಲಿ ನೀವು ನೋಡಿದ್ರೆ ಬ್ಯಾಂಕ್ ಲೋನ್ ತೊಗೋಬೇಕು ಅಂದರೆ ಅದೇ ಒಂದು ದೊಡ್ಡ ಕೆಲಸ, ಇಲ್ಲ ತೊಗೊಂಡ ಮೇಲೂ ಮತ್ತು ಅದ್ರದ್ದು ಮೇಂಟೈನ್ ಮಾಡೋದು ಕಷ್ಟ ಇತ್ತು. ಈಗ ಆ ಥರ ಇಲ್ಲ. ಈ ನಿಮ್ಮ ಹತ್ರ ನಿಮ್ಮದು ಎನರ್ಜಿ ಇದ್ದು, ನಿಮ್ಮ ಐಡಿಯಾ ಇದ್ದು, ನಿಮ್ಮ ಹತ್ರ ಸಸ್ಟೈನೆನ್ಸ್ ಪವರ್ ಇದ್ದರೆ ಆ ಸಪೋರ್ಟೆಲ್ಲ ಇದೆ. ಸೊ ಅದು ಇರೋದ್ರಿಂದ ದಿ ಪೀಪಲ್ ಹೂ ಆರ್ ಕೇಪಬಲ್, ಹೂ ಕ್ಯಾನ್ ಸಸ್ಟೈನ್, ಅವರೆಲ್ಲ ಈ ಪಾತನ್ನು ತೊಗೊಂಡ್ರೆ ಓವರಾಲ್ ಫಾರ್ ದ ಕಂಟ್ರಿ ಇಟ್ ವಿಲ್ ಬಿ ವೆರಿ ಗುಡ್. ಆ್ಯಂಡ್ ಸ್ವಲ್ಪ ಮುಂದೆ ಹೋಯಿತು ಅಂದರೆ ಇನ್ನೂ ಜಾಸ್ತಿ ಜನ ಆ ಥರ ಇದರಲ್ಲಿ ಬರ್ತಾರೆ. ಐ ಆಮ್ ಶ್ಯೂರ್ ನಾವು ಇರೋ ಪ್ರೆಸೆಂಟ್ ಪೊಸಿಷನಿಂದ ಫುಲ್ಲಿ ಡೆವಲಪ್ ಕಂಟ್ರಿ ಆಗಿ ಮತ್ತು ಅದನ್ನು ಸಸ್ಟೈನ್ ಮಾಡೋವಂಥ ಕೇಪಬಿಲಿಟಿ ನಮ್ಗೆ ಬಂದೇ ಬರುತ್ತೆ. ಬಟ್ ವಿ ಹ್ಯಾವ್ ಟು ಹ್ಯಾವ್ ದಟ್ ಎನರ್ಜಿ ಟು ಪುಟ್ ಇನ್ ಎಫರ್ಟ್, ಹಾರ್ಡ್ ವರ್ಕ್ ಆ್ಯಂಡ್ ಸಸ್ಟೈನ್ ದಟ್. ಫೈನ್ ಸರ್. ಈಗ ನಮಗೆಲ್ಲ ಒಂದು ಸಂಭ್ರಮ, ಸ್ಕೂಲ್ ಡೇಸಿಂದನೂ ಅಷ್ಟೇ, ಈಗಲೂ ಅಷ್ಟೇ, ಮೀಡಿಯಾದಲ್ಲಿ ಕೆಲಸ ಮಾಡುವಾಗಲೂ ಅಷ್ಟೇ, ಒಂದು ಸ್ವಾತಂತ್ರ್ಯ ದಿನಾಚರಣೆ ಅಥವಾ ಗಣರಾಜ್ಯೋತ್ಸವ ಅಂತಂದರೆ ಒಂದು ಸಂಭ್ರಮ ಅನ್ನೋದು ಇದ್ದೇ ಇರುತ್ತೆ. ಅಂದರೆ ನೀವು ಹೇಳ್ದಂಗೆ ಸೈನಿಕರಿಗೆ ಪ್ರತಿದಿನದ ಒಂದು ಸಂಭ್ರಮ ಇದ್ದೇ ಇರುತ್ತೆ. ಅಂದರೆ ಭಾರತಾಂಬೆಯನ್ನು ಆರಾಧನೆ ಮಾಡೋದು, ಪೂಜಿಸೋದು, ಆಕೆಯನ್ನು ಕಾಪಾಡೋದು, ಅಂದರೆ ನಮ್ಮನ್ನೆಲ್ಲ ಸುರಕ್ಷಿತವಾಗಿಡೋದು ನಿಮ್ಗಳ ಜವಾಬ್ದಾರಿ. ಹಾಗಾಗಿ ಈ ಗಣರಾಜ್ಯೋತ್ಸವ ಮತ್ತು ಸ್ವಾತಂತ್ರ್ಯ ದಿನದ ಸಂಭ್ರಮ ಗಡಿಯಲ್ಲಿ ಮತ್ತು ಸೈನಿಕರಲ್ಲಿ ಹೆಂಗಿರುತ್ತೆ ಸರ್? ಅಲ್ಲಿ ಒಂಥರ ಒಂದು ಸ್ಪೆಷಲ್ ದಿನ ಅಂತ ಇದು ಮಾಡ್ತೀವಿ ನಾವು. ಈ ಇಂಡಿಪೆಂಡೆನ್ಸ್ ಡೇ ಇರಲಿ ಇಲ್ಲ ರಿಪಬ್ಲಿಕ್ ಡೇ ಇರಲಿ, ನಾವು ಯಾವ ಸರ್ವೀಸಲ್ಲಿ ಇದ್ದೀವೋ, ಆಫೀಸರ್ಸ್ ಇರಲಿ, ಅವ್ರ ಕೆಳಗಡೆ ಕೆಲಸ ಮಾಡೋರು ಸ್ಟಾಫ್ ಇರಲಿ ಇಲ್ಲ ಸಪೋರ್ಟ್ ಸ್ಟಾಫ್ ಇರಲಿ, ಆ ದಿವಸದಲ್ಲಿ ಒಂದು ಕಮ್ಯುನಿಟಿ ಲಂಚ್ ಇಲ್ಲ ಕಮ್ಯುನಿಟಿ ಡಿನ್ನರ್ ಅಂತ ಆರ್ಗನೈಸ್ ಮಾಡ್ತಾರೆ. ಅದರಲ್ಲಿ ಎಲ್ರಿಗೂ ಬಡಿಸೋ ಊಟ ಸೇಮ್ ಇರುತ್ತೆ. ಅರೇಂಜ್ಮೆಂಟ್ಸ್ ಏನಿದೆಯೋ ಅದು ಆ ಸ್ಟೇಷನ್ ಇಲ್ಲ ಬಾಸ್ ಆಫ್ ದಿ ಹೋಲ್ ಫಾರ್ಮೇಷನ್ ಅವರಿರಲಿ ಇಲ್ಲ ದಿ ಲೋವರ್ ಮೋಸ್ಟ್ ಪರ್ಸನ್ ಇರಲಿ, ಎಲ್ಲರೂ ಒಂದೇ ಥರ ಪ್ಲೇಟ್ ಇರುತ್ತೆ, ಒಂದೇ ಥರ ಸ್ಪೂನ್ ಇರುತ್ತೆ, ಒಂದೇ ಥರ ಊಟ ಇರುತ್ತೆ. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋವಂಥ ಒಂದು ಪದ್ಧತಿ ಇದೆ. ಅದರಲ್ಲಿ ಕಾಮ್ರೇಡ್ರಿ ಒಂಥರ ಸಸ್ಟೈನ್ ಆಗುತ್ತೆ ಮತ್ತು ಇನ್ನೂ ಹೆಚ್ಚಾಗಿ ಬೆಳೆಯುತ್ತದು. ಮತ್ತು ಅದೊಂದು ಒಕೇಶನ್ ಇರುತ್ತೆ. ಸಣ್ಣ ಪೊಸಿಷನಲ್ಲಿರೋನು ಬಾಸನ್ನು ಮೀಟ್ ಮಾಡದೇ ಇರೋನು ಆ ಟೈಮಲ್ಲಿ ಅವ್ನಿಗೇನ ಇತ್ತು ಸಮ್ ಫೀಡ್ಬ್ಯಾಕ್ ಕೊಡಬೇಕು ಇಲ್ಲ ಇನ್ನೇನು ಹೇಳಬೇಕು ಇಲ್ಲ ಮೆಚ್ಚುಗೆ ಕೊಡಬೇಕು, ಆ ಥರ ಇಂಟ್ರ್ಯಾಕ್ಷನ್ ಮಾಡೋದಕ್ಕೆ ಒಂಥರ ಫೆಸಿಲಿಟೇಟಿಂಗ್ ಒಕೇಶನ್ ಆಗುತ್ತೆ ಅದು. ದಟ್ಸ್ ಎ ವೆರಿ ಗುಡ್ ಕಾನ್ಸೆಪ್ಟ್. ಇಲ್ಲಿ ಹೊರಗಡೆನೂ ನಾವು ಆ ಥರ ಇಟ್ಕೋಬೇಕು. ಒಂದು ವರ್ಷದಲ್ಲೋ ಇಲ್ಲ ಒಂದು 6 ತಿಂಗಳಲ್ಲೋ ಒಂದು ಸತಿ ಎಲ್ಲರೂ ಮೀಟ್ ಮಾಡಿ ಎಲ್ಲರೂ ಒಟ್ಟಿಗೆ ಒಂದೇ ಪ್ಲ್ಯಾಟ್ಫಾರ್ಮಲ್ಲಿ ಬಂದು ಒಂದೇ ಥರ ಫೆಸಿಲಿಟೀಸನ್ನು ಇದು ಮಾಡಿದಾಗ ಒಂಥರ ಇಂಟ್ರ್ಯಾಕ್ಷನ್ ಆ್ಯಂಡ್ ಫಾರ್ ದಿ ಆರ್ಗನೈಸೇಷನಲ್ ಗ್ರೋತ್ ಇರಲಿ ಇನ್ನೊಂದಕ್ಕಿರಲಿ ತುಂಬ ಅನುಕೂಲ ಆಗುತ್ತೆ. ಜವಾಬ್ದಾರಿಗಳು ಹೆಂಗೆ ಜಾಸ್ತಿ ಆಗ್ತಾ ಹೋಗುತ್ತೆ ಸರ್ ಈ ದಿನಗಳು ಬಂದಾಗ? ಜವಾಬ್ದಾರಿಗಳು ಈಗ ಸದ್ಯಕ್ಕೆ ನೀವು ಕೇಳಿದ್ರೆ ತುಂಬ ಜಾಸ್ತಿನಾಗಿದೆ. ನಾಟ್ ಬಿಕಾಸ್ ನಮ್ಮ ಇಂಟರ್ನಲ್ ಪ್ರಾಬ್ಲಮ್ ಅಂತಿಲ್ಲ, ನಿಮಗೆ ಗೊತ್ತಿದೆ ಸೆಕ್ಯೂರಿಟಿ ಇದು ಹೊರಗಡೆ ಇರೋರಿಗೆಲ್ಲ, ನಮ್ಮ ಸುತ್ತಮುತ್ತ ಇರೋರಿಗೆಲ್ಲ ನಮ್ಮ ದೇಶ ಈ ಥರ ಬೆಳೆಯೋದು ಅವ್ರಿಗೆ ಒಂಥರ ಸಹಿಸ್ಕೊಳ್ಳೋಕ್ಕಾಗಲ್ಲ. ಸೊ ಅದಕ್ಕೆ ಆ ಥ್ರೆಟ್ಟನ್ನೆಲ್ಲ ಈಗ ನೋಡಿ ನೀವು ಒಂದು ಇಂಡಿಪೆಂಡೆನ್ಸ್ ಡೇ ಇರಲಿ ರಿಪಬ್ಲಿಕ್ ಡೇ ಇರಲಿ ಅದ್ರ ಮುಂಚೆ ಇರಲಿ ಅದಾದಮೇಲೆ
ಟು ಕೀಪ್ ಇಟ್ ಇನ್ಸಿಡೆಂಟ್ ಫ್ರೀ. ಅವ್ನು ಮಾಡೋನಿಗೆ ಒಂದು ಎಫರ್ಟ್ ಬಂದು ಅವನಿಗೆ 1x ಅಂತಿದ್ರೆ ಅದನ್ನು ತಡೆಯೋದಕ್ಕೆ ನಮಗೊಂದು 100x ಅಂತ ಎಫರ್ಟ್ ಹಾಕಬೇಕಾಗತ್ತೆ. ಆಗ್ತಾನೆ ನೀವು ಅದನ್ನು ಟೋಟಲಿ ಅವಾಯ್ಡ್ ಮಾಡಿ ಪೀಸ್ಫುಲ್ ಪೊಸಿಷನಲ್ಲಿ ಇಟ್ಕೋಬೋದು. ಸೊ ಅದು ಒಂದು ಬಿಟ್ಟರೆ ಮಿಕ್ಕಿದ್ರಲ್ಲಿ ನಾವು ಮಾಡ್ತಾ ಇರೋರು ಆ್ಯಂಡ್ ಯೂನಿಫಾರ್ಮಿಲ್ ಇರೋರು ಇನಿಷಿಯಲಿ ಓಕೆ, ಅವರು ಸಿವಿಲಿಯನಿಂದ ಆ ಸ್ಟೇಜಿಗೆ ಬಂದಿರ್ತಾರೆ. ಒಂದು 5 ವರ್ಷ 6 ವರ್ಷ ಆದಮೇಲೆ ಇಟ್ ಬಿಕಮ್ಸ್ ಎ ರೊಟೀನ್. ನಿಮಗೆ ಬೆಳಗ್ಗೆ ಎದ್ದರೂ ಅದನ್ನೇ ಅನಿಸುತ್ತೆ, ನಿದ್ದೆ ಮಾಡೋಕ್ಕೆ ಹೋದಾಗಲೂ ಅದೇ ಅನಿಸುತ್ತೆ, ಓಕೆ ಇದು ನನ್ನ ಡ್ಯೂಟಿ, ಇದನ್ನು ನಾನು ಮಾಡಬೇಕು ಅಂತೇಳಿ. ಸರ್, ವೆರಿ ಕ್ವಿಕ್ ಆಗಿ ರಕ್ಷಣಾ ವಲಯದಲ್ಲಿ ನಾವೆಷ್ಟು ಆತ್ಮನಿರ್ಭರತೆಯನ್ನು ಸಾಧಿಸಿದ್ದೀವಿ, ಅದರಲ್ಲಿ ಎಷ್ಟು ಇಂಡಿಪೆಂಡೆನ್ಸ್ ನಮಗೆ ಸಿಕ್ಕಿದೆ, ಎಷ್ಟು ಅಡ್ವಾನ್ಸ್ಡ್ ಆಗಿದ್ದೀವಿ, ಇನ್ನೆಷ್ಟು ಆಗಬೇಕು? ಆ ಪೊಸಿಷನ್ ನಾವು ನೋಡಿದ್ರೆ ಫ್ರಮ್ 1947 ಇಂದ ಈಗ 80 ವರ್ಷದಲ್ಲಿ ತುಂಬಾ ನಾವು ಅಚೀವ್ ಮಾಡಿದ್ದೀವಿ. ಅಚೀವ್ ಮಾಡಿರೋದು ಎಲ್ಲ ನಮ್ಮ ಜನಗಳಿಂದ ಕಾಂಟ್ರಿಬ್ಯೂಷನಿಂದ ಆಗಿರೋದು ಮತ್ತು ಇಂಡಸ್ಟ್ರಿಯಲ್ ಕಾಂಟ್ರಿಬ್ಯೂಷನಿಂದ. ಸೊ ಅಚೀವ್ಮೆಂಟ್ ನಮ್ಗೆ ಸ್ಕೇಲಲ್ಲಿ ನೀವೇನ ಹೇಳ್ಬೇಕಂದ್ರೆ ಆಲ್ಮೋಸ್ಟ್ 90+ ಅಚೀವ್ ಮಾಡಿದ್ದೀವಿ. ನಮ್ಮ ಡಿಪೆಂಡೆನ್ಸಿ ಆನ್ ಅದರ್ ಕಂಟ್ರೀಸ್ ಆರ್ ಅದರ್ ರಿಕ್ವೈರ್ಮೆಂಟ್ಸ್ ವಿಲ್ ಬಿ ಲೆಸ್ ದೆನ್ 10%. ಅದನ್ನು ಕ್ಯಾಚಪ್ ಮಾಡೋಕ್ಕೆ ಒಂದಷ್ಟು ಟೈಮ್ ತೊಗೊಳುತ್ತೆ. ಮತ್ತು ಈ ಹೈ ಆ್ಯಂಡ್ ಟೆಕ್ನಾಲಜಿಗೆಲ್ಲ ತುಂಬಾ ಇನ್ವೆಸ್ಟ್ಮೆಂಟು ಬೇಕಾಗುತ್ತೆ, R&D ಮತ್ತು ಇದರಲ್ಲಿ. ನಮ್ಮ ಕಂಟ್ರಿ ನಾವು